ಸಭಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಲೆಟರ್ ಅಲ್ಲಿ ಸಂವಿಧಾನ ಬಾಹಿರವಾಗಿ ಮತ್ತು ಸದನಕ್ಕೆ ಒಂದು ಸಾರ್ವಭೌಮತ್ವ ಇದೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ಹಕ್ಕಿದೆ. ಈ ಸಾರ್ವಭೌಮತ್ವನ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ದೆಹಲಿಯಲ್ಲಿರುವಂತ ನಕಲಿ ಗಾಂಧಿ ಕುಟುಂಬ ಅವರ ಲೆಟರ್ ಅಲ್ಲಿ ಸಭಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡುವಂತ ಹೊಸ ಸಂಪ್ರದಾಯವನ್ನ ದೇಶದಲ್ಲಿ ಹುಟ್ಟಾಕಿದ್ದಾರೆ, ರಾಜ್ಯದಲ್ಲಿ ಹುಟ್ಟಾಕಿದ್ದಾರೆ. ಇದರಿಂದ ಸಭಾಧ್ಯಕ್ಷರು ಸದನದ ಚುನಾಯಿತರಾಗಬೇಕಾಗಿತ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ಚುನಾವಣೆ ಮಾಡಿರುವಂತದ್ದು ನೋಡಿದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಮಾಡ್ತಾ ಇದೆ. ಅದೇ ರೀತಿ ಮೇಲ್ಮನೆ ಸಭಾಪತಿಗಳ ಹುದ್ದೆಯನ್ನ ಅವರು ನಾನು ಅಧಿವೇಶನಕ್ಕೆ ಬಂದು ಅಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿ ಮನೆಗೆ ಹೋಗಿ ಹೇಳಿದ್ರು. ಅಷ್ಟಿದ್ರೂ ಕೂಡ ಒಂದು 20-30 ಜನ MLCಗಳು ನುಗ್ಗಿ ಬಲಾತ್ಕಾರವಾಗಿ ಅವರಿಂದ ರಾಜೀನಾಮೆಯನ್ನ ಪಡೆದಿದ್ದಾರೆ. ಇದು ಸಂವಿಧಾನಕ್ಕೆ ಬಗೆದಂತ ಅಪಚಾರ. ಅಂದ್ರೆ ಅದನ್ನು ಕೂಡ ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂದಿದೆ. ಮತ್ತೆ ಉಪಸಭಾಪತಿಗಳು ಪೊನ್ನಣ್ಣವರ ಹೆಸರನ್ನು ಕೂಡ ಉಪಸಭಾಪತಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಈಗ ಪೊನ್ನಣ್ಣವ್ರನ್ನ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡಿದೆ. ಯಾವ್ದು ಕರೆಕ್ಟು? ಈಗ DK ಶಿವಕುಮಾರ್ ಅವರು ಘೋಷಣೆ ಮಾಡಿರೋ ಪೊಲಿಟಿಕಲ್ ಸೆಕ್ರೆಟರಿ ಗ್ಯಾರಂಟಿನ ಅಥವಾ ಕೇಂದ್ರದ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿರುವಂತ ಉಪಸಭಾಪತಿ ಗ್ಯಾರಂಟಿನ? ಅಂದ್ರೆ ಒಂಥರ ಗೊಂದಲದ ಗೂಡಾಗಿದೆ. ಅಂದ್ರೆ ಇಡೀ ಸದನವನ್ನ ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯ ನಾಯಕರು ಹೈಜಾಕ್ ಮಾಡಿರುವಂತದ್ದು, ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಅಗೌರವ ಮಾಡಿರ್ತಕ್ಕಂಥದ್ದು, ಈ ಸದನದ ನೀತಿ ನಿಯಮಗಳನ್ನ ಗಾಳಿಗೆ ತೂರಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.